ಅರುಣೋದಯ ಈವೆಂಟ್ಸ್, ಗೋ ಗ್ರೀನ್ ಮತ್ತು ಪೃಥ್ವಿ ಗೌಡ ಕಲ್ಚರಲ್ ಈವೆಂಟ್ಸ್ ಸಹಯೋಗದೊಂದಿಗೆ ಜನವರಿ 10 ಮತ್ತು 11ರಂದು ಅಲಮಾಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮಲೆನಾಡು ಉತ್ಸವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೃಥ್ವಿ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 10ರ ಬೆಳಗ್ಗೆ ನಾಡಗೀತೆ 100 ವರ್ಷದ ಸಂಭ್ರಮ ಹಾಗೂ ರಾಷ್ಟ್ರ ಗಾಯನ ವಂದೇ ಮಾತರಂಗೆ 150 ವರ್ಷದ ಸಂಭ್ರಮದ ಅಂಗವಾಗಿ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಯ 150 ಮಕ್ಕಳಿಂದ ಏಕಕಂಠ ಗಾಯನದ ಮೂಲಕ ಈ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ ಎಂದರು. ಇನ್ನು ಗೋಲ್ಡನ್ ವಾಯ್ಸ್ ಆಫ್ ಮಲೆನಾಡು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ, ಗ್ರ್ಯಾಂಡ್ ಫಿನಾಲೆ ಹಾಗೂ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಸ್ಥಳೀಯ 6 ನೃತ್ಯ ತಂಡಗಳಿಂದ ಡೊಳ್ಳು ಕುಣಿತ, ಯಕ್ಷಗಾನ, ಚಲನಚಿತ್ರ ನೃತ್ಯ ಪ್ರಕಾರಗಳು ನಡೆಯಲಿದ್ದು, ಗ್ರ್ಯಾಂಡ್ ಫಿನಾಲೆಯಲ್ಲಿ 11 ಸ್ಪರ್ಧಿಗಳು ಫೈನಲ್ಗೆ ಬಂದಿದ್ದು, ಇದರಲ್ಲಿ ಜೂನಿಯರ್ 5 ಸ್ಪರ್ಧಿಗಳು ಹಾಗೂ 6 ಸೀನಿಯರ್ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಅರುಣೋದಯ ಈವೆಂಟ್ಸ್ ನ ಮಾಲೀಕರಾದಂತಹ ಗಿರಿರಾಜ್ ಗೌಡ ಅವರಿದ್ದಾರೆ. ಜೊತೆಗೆ ಗ್ರೋ ಗ್ರೀನ್ ನ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ನಿರಂಜನಿ ಮ್ಯಾಮ್ ಅವರಿದ್ದಾರೆ. ಹಾಗೂ ನಮ್ಮ ತಂಡದ ಮತ್ತೋರ್ವ ಸಲಹೆಗಳನ್ನ ಪ್ರಸ್ತುತಪಡಿಸ್ತಾ ಇದ್ವಿ. ಅದರಲ್ಲಿ ಒಂದು ಜನಪದ ಕಲೆ ಕೂಡ. ಶಿವಮೊಗ್ಗದಲ್ಲಿ ಫೋಕ್ ಸ್ಟುಡಿಯೋ, ಜನಪದ ಸ್ಟುಡಿಯೋವನ್ನ ಪ್ರಾರಂಭಿಸಿದ್ದಾರೆ. ಗುರು ಅವರು ಇವತ್ತು ನಮ್ಮೊಂದಿಗಿದ್ದಾರೆ, ನಮ್ಮ ತಂಡದ ಸದಸ್ಯರು. ಮಲೆನಾಡು ಉತ್ಸವ ಕಾರ್ಯಕ್ರಮ 2 ದಿನ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ನಲ್ಲಿ, ಶನಿವಾರ ಮತ್ತು ಭಾನುವಾರ. ಶನಿವಾರ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನಾಡಗೀತೆಗೆ 100 ವರ್ಷಗಳು ಸಂಪೂರ್ಣವಾಗಿದೆ. ಜೊತೆಗೆ ವಂದೇ ಮಾತರಂ ರಾಷ್ಟ್ರಗಾನಕ್ಕೆ 150 ವರ್ಷಗಳಾಗಿದೆ. ಈ ಕಾರ್ಯಕ್ರಮವನ್ನ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಯ 150 ಮಕ್ಕಳು ನಾಡಗೀತೆ ಮತ್ತು ವಂದೇ ಮಾತರಂ ಹಾಡೋದ್ರ ಮುಖಾಂತರ ಪ್ರಾರಂಭಿಸ್ತಾ ಇದ್ದೀವಿ. ಜೊತೆಗೆ ಮಲೆನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಗಾಯಕರು ಗೋಲ್ಡನ್ ವಾಯ್ಸ್ ಆಫ್ ಮಲ್ನಾಡ್ ಅಂತ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಆಡಿಷನ್ಸ್ ಅನ್ನ ಮಾಡಿ ಈಗ ಟಾಪ್ 11 ಫೈನಲಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಜೂನಿಯರ್ ಕ್ಯಾಟಗರಿ ಮತ್ತು ಸೀನಿಯರ್ ಕ್ಯಾಟಗರಿ. ಜೂನಿಯರ್ ಅಲ್ಲಿ 5 ಜನ ಸೆಲೆಕ್ಟ್ ಆಗಿದ್ದಾರೆ, ಹಾಗೆ ಸೀನಿಯರ್ ಅಲ್ಲಿ 6 ಜನ ಆಗಿದ್ದಾರೆ. ಅದರ ಗ್ರ್ಯಾಂಡ್ ಫಿನಾಲೆ ಕೂಡ 6 ಮತ್ತು 7ಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತೆ. 6ನೇ ತಾರೀಕು ಮೊದಲನೇ ರೌಂಡ್ ಹಾಗೂ 10ನೇ ತಾರೀಕು ಮೊದಲನೇ ರೌಂಡ್ ಹಾಗೂ 11ನೇ ತಾರೀಕು 2ನೇ ರೌಂಡ್ ನಡೆಯುತ್ತೆ. ಜೊತೆಗೆ ನಾವು ಹೇಳಿದ ಹಾಗೆ ಆಗಲೇ ಎಲ್ಲ ಪ್ರಕಾರಗಳು, ಡೊಳ್ಳು ಕುಣಿತ, ಚಂಡೆ ಮೇಳ, ಯಕ್ಷಗಾನ ಹಾಗೂ ಚಲನಚಿತ್ರದಲ್ಲಿ ಬರುವಂತಹ ಸಂಸ್ಕೃತಿ ಬಿಂಬಿಸುವ ಹಾಗೂ ಫಿಲ್ಮಿ ಏನು ಬಾಲಿವುಡ್ ಸ್ಟೈಲ್ ಅಂತ ಹೇಳ್ತೀವಿ, ಹಾಗೆ ಒಂದಿಷ್ಟು ಪ್ರಕಾರಗಳನ್ನು ಕೂಡ ಸೇರಿಸಿ ಈ ನಮ್ಮ ಇಮ್ಯಾಜಿನ್ ಡ್ಯಾನ್ಸ್ ಸ್ಟುಡಿಯೋ, ಸ್ಟೈಲ್ ಡ್ಯಾನ್ಸ್ ಕ್ರೂ, ಮಲೆನಾಡು ಜನಪದ ಕಲಾ ತಂಡ, ಹಾಗೆ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ, ವಿಕಾಸ್ ಡ್ಯಾನ್ಸ್ ಕ್ಲಾಸ್ ಇವರೆಲ್ಲರೂ ಸೇರಿ ಈ ಅಷ್ಟು ಪ್ರಕಾರಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಗಳನ್ನು 2 ದಿನಗಳ ಕಾಲ ಅದೇ ವೇದಿಕೆಯಲ್ಲಿ ಮಾಡ್ತಾರೆ. ಹಾಗೆ ಇಡೀ ಕಾರ್ಯಕ್ರಮವನ್ನ ಜೊತೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಆಯೋಜನೆ ಮಾಡಿದ್ದೀವಿ ಸಾಲುಮರದ ತಿಮ್ಮಕ್ಕನವರ ಸ್ಮರಣೆಯಲ್ಲಿ. ಇದರ ಸಂಪೂರ್ಣವಾದ ಜವಾಬ್ದಾರಿ ಜೊತೆಗೆ ಕಾರ್ಯಕ್ರಮದಲ್ಲಿ ಗ್ರೋ ಗ್ರೀನ್ ತಂಡದವರು ಈ ಕಾಂಪಿಟೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಇದು 11ನೇ ತಾರೀಕು ಬೆಳಗ್ಗೆ 8:15 ನಡೆಯುತ್ತೆ ಫ್ರೀಡಂ ಪಾರ್ಕ್ನಲ್ಲೇ. 3 ಕ್ಯಾಟಗರಿಗಳಲ್ಲಿ ಈ ಕಾಂಪಿಟೇಷನ್ ನಡೀತಾ ಇದೆ. 1ರಿಂದ 3, 4ರಿಂದ 7 ಮತ್ತು 8ರಿಂದ 10ನೇ ತರಗತಿ ತನಕ 3 ಕ್ಯಾಟಗರಿಯಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್, ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಇದು 11ನೇ ತಾರೀಕು ಬೆಳಗ್ಗೆ ನಡೆಯುತ್ತೆ. ಹಾಗೆ 11ನೇ ತಾರೀಕು ಸಾಯಂಕಾಲ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್, ಗೋಲ್ಡನ್ ವಾಯ್ಸ್ ಆಫ್ ಮಲ್ನಾಡ್ 2ನೇ ರೌಂಡ್. ಅವತ್ತು ಗೋಲ್ಡನ್ ವಾಯ್ಸ್ ಆಫ್ ಮಲ್ನಾಡ್ನ ತೀರ್ಪನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕಾರ್ಯಕ್ರಮಗಳು, ಜೊತೆಗೆ ನಮ್ಮ ಮಲೆನಾಡಿನ ವಿವಿಧ ತಿನಿಸುಗಳು, ಜೊತೆಗೆ ಹಲವಾರು ಮಲೆನಾಡಿನ ವಿಶೇಷವಾದಂತಹ ಸ್ಟಾಲ್ಗಳು, ಮಲೆನಾಡಿನ ಮಾತ್ರ ಅಲ್ಲ ಬೇರೆದು ಇದೆ. ಜೊತೆಗೆ ನಮ್ಮ ಮಲೆನಾಡಿನ ಕಲ್ಚರನ್ನು ಪ್ರತಿಬಿಂಬಿಸುವಂತಹ ಹಲವಾರು ಸ್ಟಾಲ್ಗಳು, ಕಾರ್ಪೊರೇಟ್ ಇಂದ ಹಿಡಿದು ಕಲ್ಚರಲ್ ರಿಲೇಟೆಡ್ ಎಲ್ಲ ಸ್ಟಾಲ್ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ಈ 2 ದಿನ ನಮ್ಮೊಂದಿಗೆ ಇರಬೇಕು. ಹಾಗೆ ತಾವೆಲ್ಲರೂ ಕೂಡ ನಿಮ್ಮ ಕುಟುಂಬದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪೊಲಿಟಿಷಿಯನ್ಸ್ ಹಾಗೆ ಪ್ರಖ್ಯಾತಿ ಹೊಂದಿರುವಂತಹ ಹಲವಾರು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ಖುಷಿಯಿಂದ ಒಪ್ಕೊಂಡು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸರ್, ಇದು ಫಿನಾಲೆಗೆ ಬಂದ್ಬಿಟ್ಟಿದೆ.